ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ಧೈರ್ಯ ತುಂಬಿದ್ದಾರೆ ಸಿಎಂ. ದುರಂತದಲ್ಲಿ ಬದುಕುಳಿದ ಕನ್ನಡಿಗರ ಜೊತೆ ಕೂಡ ಸಿಎಂ ಮಾತನಾಡಿದ್ದು ಧೈರ್ಯ ತುಂಬಿದ್ದಾರೆ. ನೇಪಾಳದಲ್ಲಿ ಸಿಲುಕಿರುವ ಮಲ್ಲಿನಾಥ್ ಜೊತೆ ಮಾತನಾಡಿರುವಂತ ಸಿಎಂ ಡಿಕೆ ಶಿವಕುಮಾರ್ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ದೆಹಲಿಯಿಂದ ವಿಡಿಯೋ ಕಾಲ್ ಮೂಲಕ ಮಾತನಾಡಿರುವಂತ ಸಿಎಂ ಡಿಕೆ ಶಿವಕುಮಾರ್ 10 ನಿಮಿಷದಲ್ಲಿ ದುರಂತದಿಂದ ಪಾರಾದ್ವಿ ಅಂತ ಮಲ್ಲಿನಾಥ್ ಅವರು ಸಿಎಂ ಡಿಕೆ ಶಿವಕುಮಾರ್ ಬಳಿ ಹೇಳಿಕೊಂಡಿದ್ದಾರೆ. ನಾನು ದೈವ ಭಕ್ತ ಬದುಕಿದ್ದೇನೆ ಅಂತ ಮಲ್ಲಿನಾಥ್ ಹೇಳಿರೋದು. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಸಿಎಂ ಇದೇ ಮಾತನ್ನೇ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲೇ ಸೇಫ್ ಆಗಿರಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದು. ನೇಪಾಳದಲ್ಲಿ ಸಿಲುಕಿರುವ ಉಳಿದ ಕನ್ನಡಿಗರ ಮಾಹಿತಿಯನ್ನು ತಿಳಿಸಿ ಅಂತೇಳಿ ಸಿಎಂ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದಾರೆ. ಅದೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ, ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ದೈವ ಭಕ್ತ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡಿ ಪಕ್ಷ ಯಾವ್ದಾದ್ರು ಇರ್ಲಿ ಕಣೆ, ನಾವು ನೀವೆಲ್ಲ ಕನ್ನಡಿಗರು, ಒಳ್ಳೆ ಪಕ್ಷ ಬೇರೆ ಇರ್ಬೋದಂತೆ. ಓಕೆ ಆಯಿತು, ನೀನು ಪಕ್ಷಕ್ಕೆ ನನ್ನ ಜೊತೆ ನನಗೆ ಕೈ ಜೋಡಿಸು ನೀನು ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು, ಒಳ್ಳೆಯದಾಗಲಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟು ಕರ್ನಾಟಕದಿಂದ ಬಂದವರು ಇನ್ನ ನಮಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ, ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ದೈವ ಭಕ್ತ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ. ಈ ನೇಪಾಳ ಪ್ರವಾಹ ಏನ್ ಬಂತು, ಆ ಸಂದರ್ಭದಲ್ಲಿ ಕಣ್ಣಾರೆ ನೋಡಿದವರು ಸದ್ಯಕ್ಕೆ ಸೇಫ್ ಆಗಿರುವಂತ ನಮ್ಮ ಕನ್ನಡಿಗ ಮಲ್ಲಿನಾಥ್ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಮೇಡಮ್, ನಮಸ್ತೆ. ಸೇಫ್ ಆಗಿದ್ದೀರಾ? ಸೇಫ್ ಆಗಿದ್ದೀವಿ ಮೇಡಮ್. ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮ ಈ ಗ್ಯಾರಂಟಿ ನ್ಯೂಸ್ ಚಾನಲ್ ಮುಖಾಂತರ ತಿಳಿಸುವುದೇನೆಂದ್ರೆ, ಎಲ್ಲಾ ನ್ಯೂಸ್ ಚಾನಲ್ದವರಿಗೂ, ಪತ್ರಕರ್ತ ಮಿತ್ರರಿಗೂ, ಕರ್ನಾಟಕ ಸರ್ಕಾರದವರಿಗೂ ನಾನು ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು. ಇಲ್ಲಿವರೆಗೂ ಎಲ್ಲರೂ ನಮ್ಮ ಬಗ್ಗೆ ಒಂದು ವಿಶೇಷ ಕಾಳಜಿಯನ್ನು ವಹಿಸಿದ್ದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮೇಡಮ್. ನಮ್ ಕರ್ತವ್ಯ ಅಲ್ವಾ ಸರ್? ನೀವ್ ಎಷ್ಟ್ ಜನ ಹೋಗಿದ್ರಿ, ಈಗ ಎಲ್ಲಿದ್ದೀರಿ? ಮೇಡಮ್ ಅವರೇ, ಈಗ ನಾವು ಕಟ್ಟಮುಂಡಿನ ಒಂದು ಪಗೋಡಾ ಹೋಟೆಲ್ ಅಂತಿದೆ, ಅಲ್ಲಿ ಸ್ಟೇ ಮಾಡ್ತಾ ಇದ್ದೇವೆ. ಒಟ್ಟು ನಾವು 50 ಜನ ಇದ್ದೀವಿ ಮೇಡಮ್. ವೆಸ್ಟ್ ಒಂದು 25 ಜನ, ತೆಲಂಗಾಣದವರು ಒಂದು 25 ಜನ, ನಾವೊಂದು 2 ಕರ್ನಾಟಕದವ್ರು, ನಾವಿಬ್ಬರೇ ಮೇಡಮ್. ಸರ್, ನೀವ್ ಹೆಂಗ್ ಸೇಫ್ ಆದ್ರಿ? ಈ ತರ ಪ್ರವಾಹ ಆಗ್ತಿದೆ ಅಂತ ಹೆಂಗ್ ಗೊತ್ತಾಯ್ತು? ಇಲ್ಲ ಮೇಡಮ್, ನಮ್ಗೇನು ಗೊತ್ತಾಗ್ತಿರಲಿಲ್ಲ. ಬೆಳಿಗ್ಗೆ ನಾವು ಇಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ ಕಠ್ಮಂಡುಲಿಂದ ಟುವರ್ಡ್ಸ್ ಮಾನಸ ಸರೋವರಗೆ. ನಾವು ಇಲ್ಲಿಂದ ಮಾನಸ ಸರೋವರಕ್ಕೆ ಹೋಗ್ಬೇಕಾದ್ರೆ ಮೊದಲು 2-3 ಪಾಯಿಂಟ್ ಸ್ಟೇ ಮಾಡ್ಬೇಕಾಗುತ್ತೆ. ಮೊದಲನೇ ತುಮುರಿ ಅಂತಿತ್ತು, ತುಮುರಿ ಅಂತೇಳಿ, ಅದು ಬಾರ್ಡರ್ ಚೆಕ್ ಪೋಸ್ಟ್ ಇದೆ, ಟಿಬೆಟ್ ಚೈನಾ ಬಾರ್ಡರ್ ಇದೆ ಅಲ್ಲಿ. ಅಲ್ಲಿ ನಾವು ಸ್ಟೇ ಮಾಡೋದಿತ್ತು. ಅಲ್ಲೇ ಮೇಡಮ್, ಅಲ್ಲೇ ಮೇನ್ ಇನ್ಸಿಡೆಂಟ್ ಬಹಳ ಇದು ಆಗಿದ್ದು ಅಲ್ಲೇ ಮೇಡಮ್. ಫುಲ್ ಇಮಿಗ್ರೇಷನ್ ಆಫೀಸು, ಬಸ್ಸುಗಳು ಎಲ್ಲ ಕೊಚ್ಕೊಂಡು ಹೋಗಿದೆ. ಅಲ್ಲಿ ಇದ್ದಾಗ ನಿಮ್ಗೆ ಗೊತ್ತಾಯ್ತು ಆ ಗಡಿ ಭಾಗದಲ್ಲಿ ಟಿಬೆಟ್, ಈ ಚೀನಾ ಮತ್ತೆ ನೇಪಾಳದ ಗಡಿ ಭಾಗದಿಂದಾನೇ ಅಪ್ಪಳಿಸಿರೋದು ಪ್ರವಾಹ. ಆ ವಿಚಾರ ಗೊತ್ತಾಗ್ತಿದ್ದಂತೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋದ್ರು ಸರ್ ವೆಹಿಕಲ್ ಡ್ರೈವರು? ಮೇಡಮ್ ಅವರೇ, ನಮ್ಗೆ ಅಲ್ಲಿಂದ ಅಲರ್ಟ್ ಆದ್ಮೇಲೆ ನಮ್ಗೆ ಡ್ರೈವರ್ ಕಾಲ್ ಬಂತು. ಕಾಲ್ ಬಂದ್ಮೇಲೆ ಡ್ರೈವರ್ ಏನ್ ಮಾಡೋದು, ಸಡನ್ಲಿ ಬಸ್ ನಿಂದಿಸ್ಬಿಟ್ಟು, ಒಂದು ಬ್ರಿಡ್ಜ್ ಇತ್ತು ಮುಂದೆ, ಜಸ್ಟ್ ಒಂದು 200 ಮೀಟರ್ ಬಸ್ ಅಲ್ಲಿ ನೀರ್ ಹರ್ಕೊಂಡು ಹೊಂಟಿತ್ತು. ನೀರಿನ ಶಬ್ದ ಹೇಳಕ್ಕೆ ಸಾಧ್ಯವಿಲ್ಲ ಮೇಡಮ್, ಕರವಾಗಿತ್ತು. ಸರ್, ನೀವ್ ಹೇಳ್ತಾ ಇದ್ರಿ 10 ನಿಮಿಷದಲ್ಲಿ ಪಾರಾಗಿದ್ದೀನಿ ಸರ್ ನಾನು, ಗ್ರೇಟ್ ಎಸ್ಕೇಪ್ ಇದು ಅಂತ. ಅದು ಹೆಂಗಿತ್ತು ಸರ್ ಆ ಅನುಭವ? ಕಣ್ಣಾರೆ ನೋಡಿದೀರಾ? ನೋಡಿದಾಗ ಏನ್ ಅನ್ನಿಸ್ತು? ನನಗೆ ರೋಚಕವಾಗಿ ಬೆಳಗನ ನಿದ್ದೆ ಮಾಡಿಲ್ಲ ಮೇಡಮ್. ಯಾಕಂದ್ರೆ ನಮ್ಮ ಮುಂದೆ ಒಂದು 10 ನಿಮಿಷ ಮೊದಲು ಹೋದ ಬಸ್ಗಳು 2 ಮಿಸ್ಸಿಂಗ್ ಇದೆ, ವೆಸ್ಟ್ ಬಂಗಾಲ್ದು, ಕಲ್ಕತ್ತದು. ಅದು ನಾವು ಒಂದು ದೇವರ ಒಂದು ಪವಾಡ ಏನಂತ ಹೇಳ್ಬೇಕು ಗೊತ್ತಿಲ್ಲ ಮೇಡಮ್. ನಾವು ಬಂದಿದೆ ಒಂದು ಅದ್ಭುತ ಇದು.
ಪವಾಡ. ಹೌದು, ನಿಜವಾಗ್ಲೂ ಗ್ರೇಟ್ ಎಸ್ಕೇಪ್ ಇದಲ್ಲೆಲ್ಲ ನಾವು ನೋಡ್ತಿದೀವಲ್ಲ, ಹೋಗ್ತಾ ಇದ್ದವರು 100-200 ಜನ ನಡ್ಕೊಂಡು ಹೋಗ್ತಾ ಇದ್ರೆ ಇಡೀ ಬ್ರಿಡ್ಜೇ ಬೀಳ್ತಾ ಇದೆ, ಕೊಚ್ಕೊಂಡು ಹೋಗ್ತಿದ್ದಾರೆ. ಹೌದು. ನೀವು ಬದುಕಿರೋದು ನಿಜಕ್ಕೂ ಕೂಡ ಗ್ರೇಟ್ ಎಸ್ಕೇಪ್ ಸರ್ ಅದು. ಹೌದು ಮೇಡಮ್. ತಮ್ಮೆಲ್ಲರ ಮೇಡಮ್ ಎಲ್ಲ ಇನ್ನೊಮ್ಮೆ ನ್ಯೂಸ್ ಚಾನಲ್ದವರಿಗೂ ಎಲ್ಲರಿಗೂ ನಾನು ನನ್ನ ಬಗ್ಗೆ ಬಹಳ ಬಹಳ ಮುಂಜಾನೆ ನಡೆದು ಮೇಡಮ್ 6 ಗಂಟೆ ಹಿಡಿದು ನನ್ನ ಫೋನ್ ಇಲ್ಲಿವರೆಗೂ ಕಂಟಿನ್ಯೂ ಚಾಲು ಇದೆ ಮೇಡಮ್. ಅವ್ರು ಮಾತಾಡಿದ್ರು, ಸಿಎಂ ಅವ್ರು ಮಾತಾಡಿದ್ರು, ಸಿಎಂ ಕಾರ್ಯದರ್ಶಿ ಮಾತಾಡಿದ್ರು, SP ಮಾತಾಡಿದ್ರು. ಎಲ್ಲರೂ ನಮ್ಮ ಪರವಾಗಿ ವಿಶೇಷ ಕಾಳಜಿ, ಕನ್ನಡಿಗರ ಬಗ್ಗೆ ವಿಶೇಷ ಕಾಳಜಿ ತಗೊಂಡಿದ್ದಾಗ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮೇಡಮ್. ಸಿಎಂ DK ಶಿವಕುಮಾರ್ ಜೊತೆ ಮಾತನಾಡಿದ್ರಲ್ಲ, ಏನ್ ಅನ್ನಿಸ್ತು? ಏನ್ ಭರವಸೆ ಕೊಟ್ಟಿದ್ದಾರೆ? ನಮ್ ಕರ್ನಾಟಕ ಸರ್ಕಾರದಿಂದ ಯಾವ ರೀತಿ ನೆರವು, ಏನ್ ವ್ಯವಸ್ಥೆ, ಏನ್ ಕ್ರಮ ತೆಗೆದುಕೊಂಡಿದ್ದಾರಂತೆ ಏನಾದ್ರು ಹೇಳಿದ್ರಾ? ಅಲ್ಲ ಮೇಡಮ್, ಹೇಳಿದ್ರು ಏನಿದ್ರು ಹೇಳಿ, ನಮಗೆ ಹೇಳಿ, ನಮ್ಮ ಸರ್ಕಾರದವ್ರಿಗೆ ಏನಿದ್ರು ತಿಳಿಸ್ರಿ, ನಾವು ನಿಮ್ಮ 24x7 ನಿಮ್ಗೆ ಸಹಾಯ ಮಾಡ್ತು ಅಂತ ಹೇಳಿದ್ರು. ನಾವು ಹೇಳಿದ್ದೇವೆ ಮೇಡಮ್, ಎಲ್ಲ ನಾವು ಸುರಕ್ಷಿತವಾಗಿದ್ದೀವಿ. CM ಅವ್ರು ಇನ್ನೊಂದು ಹೇಳಿದ್ರು ನನಗೆ, ಯಾರಾದ್ರೂ ಕನ್ನಡಿಗರು ಸಿಕ್ಕಾಕೊಂಡಿದ್ರು ವಿಚಾರ ಮಾಡಿ ಅಂತ. ನಾನು ವಿಚಾರ ಮಾಡ್ತಾ ಇದ್ದೀನಿ ಮೇಡಮ್. ಇಲ್ಲಿ ಮುಂದೆ ಎಲ್ಲಾ ಹೋಟೆಲ್ಗಳಿಗೆ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ, ಯಾರ ಕನ್ನಡಿಗರಿದ್ರು ನಾನು ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡೋಣ. ನನ್ನಿಂದ ಸಹಾಯ ಇಲ್ಲ, ಒಬ್ರಿಗೊಬ್ಬರೇ ಇದ್ರೆ, ಯಾಕಂದ್ರೆ ನಾವು ಕನ್ನಡಿಗರು ಇಬ್ಬರೇ ಇದ್ದೀವಿ ಮೇಡಮ್, ಉಳಿದವರೆಲ್ಲ ಬೇರೆ ಬೇರೆ ಸ್ಟೇಟ್ದವ್ರು ಇದ್ದಾರೆ. ಬೇರೆ ಬೇರೆ ಯಾವ ರಾಜ್ಯದವ್ರು ಇದ್ದಾರೆ ನಿಮ್ ಜೊತೆಗೆ? ತೆಲಂಗಾಣದವ್ರು ಇದ್ದಾರೆ, ಆಂಧ್ರದವ್ರು ಇದ್ದಾರೆ, ವೆಸ್ಟ್ ಬೆಂಗಾಳದವ್ರು ಇದ್ದಾರೆ. ಈಗ ಒಟ್ಟು 50 ಜನ ಇರೋದಾ ನೀವು ಒಟ್ಟಿಗೆ? ಹಾ ಮೇಡಮ್, ಎಲ್ಲರೂ ಒಟ್ಟಿಗೆ ಇಲ್ಲೇ ಇದ್ದೀವ್ರು. ಎಲ್ಲಿ ಏನ್ ವ್ಯವಸ್ಥೆ ಮಾಡಿದ್ದಾರೆ ನಿಮ್ಗೆ ಉಳ್ಕೊಳ್ಳೋದಕ್ಕೆ? ಎಷ್ಟು ದಿನ ಇರ್ಬೋದಲ್ಲಿ? ಉಳ್ಕೊಂಡು ಇಲ್ಲ ಮೇಡಮ್, ನಮ್ಮ ನಾಳೆ ರಿಟರ್ನ್ ಟಿಕೆಟ್ ಮಾಡಿದ್ದಾರೆ, ಏಜೆನ್ಸಿದವ್ರು ಮಾಡಿದ್ದಾರೆ. ನಾನು ನಾಳೆ ಬೆಳಿಗ್ಗೆ ಡೆಲ್ಲಿಗೆ ಬರ್ತೀನಿ ಮೇಡಮ್. ಡೆಲ್ಲಿಯಿಂದ ಬಂದು ಆಮೇಲೆ ಕರ್ನಾಟಕಕ್ಕೆ ಬರ್ಬೇಕು? ಹೌದು ಹೌದು ಮೇಡಮ್, ಹೌದು ಮೇಡಮ್. ಓಕೆ. ನೀವು ಮನೆಗೆಲ್ಲ ಫೋನ್ ಮಾಡಿ ಹೇಳಿದ್ರೆ ಸರ್ ಆರಾಮಾಗಿದ್ದೀವಿ ಅಂತ? ಆರಾಮಾಗಿದ್ದು ಮೇಡಮ್ ಅಂತ ಹೇಳಿದ್ದೇನೆ ಮೇಡಮ್, ಎಲ್ಲರಿಗೂ ಹೇಳಿದ್ದೇನೆ ಮೇಡಮ್. ಈ ಹಿಂದೆ ಎಂದೂ ಕಂಡು ಕೇಳರಿಯದ ಪ್ರವಾಹವನ್ನ ನೀವು ಅಲ್ಲಿ ಹೋಗಿ ನೋಡಿದೀರಾ? ನೋಡಿದ್ದೇವೆ ಮೇಡಮ್. ಎಷ್ಟು ಬಹಳ ಜನ ಮಿಸ್ ಆಗಿದ್ದಾರೆ. ಅವು ಇಲ್ಲ ಹೇಳ್ತಾರ 500-600 ಅಂತ, ಅಷ್ಟಿಲ್ಲ ಸರ್, ಹೆಚ್ಚಿಗೆ ಆಗಿದೆ. ಬಹಳ ನಿಮಗ್ ಗೊತ್ತಿರಂಗೆ ಸರ್ ಏನಾಯ್ತು ಎಕ್ಸಾಕ್ಟ್ ಆಗಿ ಅಲ್ಲಿ? ಯಾರಾದ್ರೂ ಮಾತನಾಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ನೀವು ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದ. ಸ್ಥಳೀಯರು ಹೇಳಿದ ಪ್ರಕಾರ ಚೈನಾದಲ್ಲಿ ಡ್ಯಾಮ್ ಹೊಡೆದಿದೆ ಅಂತ ಸ್ಥಳೀಯರು ಹೇಳಿದ್ರು. ಇಲ್ಲಿನ ಒಂದು ಯೂನಿವರ್ಸಿಟಿದವರು, ನೇಪಾಳದವರು ಹೇಳಿದ ಪ್ರಕಾರ ಭೂಕಂಪ ಆಗಿದೆ. ಆ ಭೂಕಂಪ ರಿಕ್ಟರ್ ಮಾಪನದಲ್ಲಿ 4.5 5 ಇದೆ. ಆ ಭೂಕಂಪದಿಂದ ಎಲ್ಲ ಒಂದು ಮಂಜುಗಡ್ಡೆ ಅಲ್ಲಾಡಿ, ಮಂಜುಗಡ್ಡೆ ಪೂರ ಸಡಿಲಾಗಿ ಒಮ್ಮೆ ಸಡನ್ಲಿ ಇದಾಗಿ, ಕಲ್ಲು ಮಣ್ಣು ಮಿಶ್ರಿತ ಗಿಡದೊಂದಿಗೆ ಒಮ್ಮೆ ಸಡನ್ಲಿ ಇದಾಗಿ ಬ್ಲಾಸ್ಟ್ ಆಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಅದೊಂದು ಎತ್ತರದ ಪ್ರದೇಶವನ್ನ ನಾವು ಗಮನಿಸ್ತಾ ಇದೀವಿ. ಅದ್ ಯಾವ ಪ್ರದೇಶ? ಹೆಂಗ್ ಹೋದ್ರಿ ಅಲ್ಲಿಗೆ? ಅಲ್ಲಿ ಮೇಡಮ್ ಅದು ಬೈ ರೋಡ್ ಇದೆ, ಪೂರಾ ನಮ್ಗೆ ಬೈ ರೋಡ್ಲಿಂದ ಇಲ್ಲಿ ನೇಪಾಳದಿಂದ ನಾವು ಮಾನಸ ಸರೋವರ ಮುಟ್ಟಬೇಕಾದ್ರೆ 3 ದಿನ ಬೇಕು ಮೇಡಮ್. ಅದು ಸಾಗಾ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಸಮುದ್ರ ಮಟ್ಟದಿಂದ 18,000 ಫೀಟ್ ಹೈಟ್ ಇದೆ. ಅಲ್ಲಿ ಇರಲ್ಲ, ಏನೂ ಇರಲ್ಲ. ನಾವಿನ್ನ ಅಲ್ಲಿ ತನಕ ಹೋಗಿಲ್ಲ. ಅಲ್ಲಿ 1-2 ದಿವಸ ನಮ್ದೆಲ್ಲ ಸೆಟ್ ಆಗ್ತದಲ್ಲ ಅಂತ ನೋಡ್ತಾರೆ ಮೇಡಮ್. ಎಲ್ಲಾ ಏಜೆನ್ಸಿದವ್ರು ಎಲ್ಲ ಕೇರ್ ತಗೋತಾರೆ. ಮೊದಲು ಟ್ರೈನಿಂಗ್ ಕೊಡ್ತಾರೆ ನಮಗೆ ಕಠ್ಮಂಡುವಿನಲ್ಲಿ, ಎಲ್ಲ ಇದು ಮಾಡ್ತಾರೆ. ನಮ್ ಮೊದಲನೇ ದಿವಸ ಪ್ರಯಾಣ ತುಮರಿವರೆಗೆ ಇತ್ತು. ಅಲ್ಲಿ ಏನು ಇದು ಆಗಿದಲ್ಲ ಮೇಡಮ್, ಬಹಳ ಇನ್ಸಿಡೆಂಟ್ ಆಗಿದೆ ಅಲ್ಲಿ, ಬಹಳ ಆಗಿದೆ ಅಲ್ಲಿ ಹೋಗೋದಿತ್ತು. ನಮ್ದು ಜಸ್ಟ್ ಒಂದು ಇನ್ನೂ 1 hour 1.5 hour ಆದ್ರೆ ಅಲ್ಲಿ ಮುಟ್ಟಿದ್ವಿ, ರೀಚ್ ಆಗ್ತಿದ್ವಿ. ಸರ್, ಈಗ ನೀವ್ ಇರೋ ಜಾಗದಿಂದ ಸುತ್ತಮುತ್ತ ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಆ ಸಿಚುವೇಶನ್ ಹೆಂಗಿದೆ ಈಗ? ಈಗ ಏನಿಲ್ಲ ಮೇಡಮ್, ನಾವು ಸಿಟಿಯಲ್ಲೇ ಇದ್ದೀವಿ, ಯಾರಿಲ್ಲ. ಇಲ್ಲೇ ಅಂದ್ರೆ ಎಲ್ಲಾ ಭಯಭೀತರಾಗಿದ್ದಾರೆ ಜನ. ಅಲ್ಲಿ ನಿನ್ನೆ ಮಾತ್ರ ಬಹಳ ಭಯಭೀತರಿದ್ರು. ಅದು ಬಟಾರ್ ಅಂತ ಊರಿದೆ, ಆ ಊರಲ್ಲಿ ಎಲ್ಲರೂ ಬಹಳ ಭಯಭೀತರಾಗಿ ಎಲ್ಲ ಅಳ್ತಾ ಇದ್ರು. ಎಲ್ಲಾ ಮನೆಗಳು ಕೊಚ್ಚ ಹೋಗಿವ. ನನ್ನಂದಾಜ್ ನಾವು ನೋಡಿದ್ರೆ ಅಲ್ಲಿ ಬಿಡ್ತಾ ಇದ್ದಿಲ್ಲ. ಎಲ್ಲರೂ ಮಿಲಿಟರಿದವರು ಬಂದ್ರು, ಪೊಲೀಸ್ ಬಂದ್ರು, ಹೆಲಿಕಾಪ್ಟರ್ಗಳು ಬಂದ್ರು. ನಾವು ಹೋಗಿ ಎತ್ತರ ಪ್ರದೇಶದಲ್ಲಿ 1 ಗಂಟೆ ನಿಂತು ನಾವು ಇಲ್ಲಿಂದ ರಿಟರ್ನ್ ಎಲ್ಲ ಕ್ಲಿಯರ್ ಅಂತ ಎಲ್ಲ ತಿಳ್ಕೊಂಡ ಮೇಲೆ ನಾವು ರಿಟರ್ನ್ ನಾವು ಕಟ್ಮಂಡಿಗೆ ಬಂದೇವೆ ಮೇಡಮ್. ಈಗಲೂ ಅಲ್ಲೆಲ್ಲ ಸುತ್ತಮುತ್ತ NDRF, SDRF ಕಾರ್ಯಾಚರಣೆಗಳು ನಡೀತಿದೆ. ಆಸ್ಪತ್ರೆಗೆ ಗಾಯಗೊಂಡವ್ರನ್ನ ಸಾಗಿಸೋದು ಅದೆಲ್ಲ ಕಾಣಿಸ್ತಿದ್ಯಾ? ಗೊತ್ತಾಗ್ತಿದ್ಯಾ ಅಟ್ಲೀಸ್ಟ್ ನಿಮ್ಗೆ? ಸೈರನ್ ಕೇಳ್ತಾ ಇದ್ದಾರೆ ಮೇಡಮ್. ಈಗ ಎಲ್ಲಾ ಸೈರನ್ ಹೊಂಟಿದೆ ನೋಡಿ ಮೇಡಮ್. ಈಗ ಎಲ್ಲಾ ಕರ್ಕೊಂಡು ಹೊಂಟಿದ್ದಾರೆ, ಸೈರನ್ ಹೊಂಟಿದೆ ನೋಡಿ ಮೇಡಮ್. ಈಗ ಸೈರನ್ ಆಗ್ತಿದ್ಯಾ ಈಗ? ಹಾ, ಸೈರನ್ ಹೋಗ್ತು ಮೇಡಮ್. ಈಗ ಆಂಬುಲೆನ್ಸ್ಗಳಾರ ಕಟ್ಟಿಲ್ಲ, ನಿಮಿಷಕ್ಕೊಂದು ಹೊಂಟಿವೆ. ಎಲ್ಲಾ ಇಲ್ಲಿ ಸರ್ಕಾರ ಎಲ್ಲಾ ವ್ಯವಸ್ಥೆ ಮಾಡಿದೆ ಮೇಡಮ್. ನಮ್ಮ ಭಾರತ ಸರ್ಕಾರವು ನೇಪಾಳದ ಜೊತೆ ಕೈ ಜೋಡಿಸಿದೆ. ಎಲ್ಲಾ ಜನರು ಎಲ್ಲಾ ಭಯಭೀತರಾಗಿದ್ದಾರೆ. ಇನ್ನು ನಿಮ್ಗೆ ಅಲ್ಲಿ ತುರ್ತು ಸಂಖ್ಯೆ ಅಂತೇಳಿ ಫೋನ್ ನಂಬರ್ ಏನಾದ್ರು ಕೊಟ್ಟಿದಾರಾ? ಏನಾದ್ರು ಸಮಸ್ಯೆ ಆದ್ರೆ ಕಾಲ್ ಮಾಡಕ್ಕೆ? ನಮಗೇನು ಕೊಟ್ಟಿಲ್ಲ ಮೇಡಮ್. ಈಗ ಒಂದು ಜಸ್ಟ್ ಒಂದು ನಮ್ಮ DC ಗುಲ್ಬರ್ಗಲಿಂದ ಒಂದು ಲೆಟರ್ ಬಂದಿದೆ, ಲೆಟರ್ ಹಾಕಿದ್ದಾರೆ. ಏನಾರ ಇದ್ರೆ ನನಗೆ CM ಅವ್ರ ಕಾರ್ಯದರ್ಶಿ ಅವರ ಅಲ್ಲಿ ಎಲ್ಲರೂ ನನಗೆ ಫೋನ್ ಮಾಡಿ ಏನಾರ ಇದ್ರೆ ಹೇಳಿ ಅಂತ ಹೇಳಿದ್ದಾರೆ. ಆಗಿದ್ವಿ, ಏನು ವರಿ ಮಾಡ್ಬೇಡ್ರಿ ಅಂತ ಹೇಳಿದ್ವಿ ಮೇಡಮ್ ನಾವು.
ಸರ್ ನಿಜವಾಗ್ಲೂ ನಿಮ್ಗೆ ನೋಡಿ ಇರೋ ಜಾಗ ಸೇಫ್ ಇದೆ, ಮೊಬೈಲ್ ಇದೆ, ಹಾ ಮೇಡಮ್. ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಅಲ್ಲಿ ಎಷ್ಟೋ ಜನರಿಗೆ ಇದ್ಯಾವುದು ವ್ಯವಸ್ಥೆ ಇಲ್ಲ, ಎಲ್ಲ ಕೊಚ್ಕೊಂಡು ಇಲ್ಲ, ಇಲ್ಲ. ಹೋಗ್ಬಿಟ್ಟಿದ್ದಾರೆ. ಗ್ರೇಟ್ ಎಸ್ಕೇಪು, ದೇವ್ರು ನಿಮ್ಮನ್ನ ಕಾಪಾಡಿದಾನೆ. ಅಷ್ಟೇ ಅಲ್ಲ, ಅಲ್ಲಿರುವಂತವ್ರು ಸಮಯ ಪ್ರಜ್ಞೆಯಿಂದ ನೀವು ಸೇಫ್ ಆಗಿದ್ದೀರಾ. ಹೌದು, ಸೇಫ್ ಆಗಿದ್ದೀವಿ ಮೇಡಮ್. ಎಲ್ಲ ನಮ್ಮ ಏಜೆನ್ಸಿದವರು ಡ್ರೈವರ್ ಕಾಂಟ್ಯಾಕ್ಟ್ ಮಾಡಿ ಫ್ಲಡ್ ಆಗಿದೆ ಅಂತ ಹುಷಾರಾಗಿರುವಂತ ಅಂದ್ಮೇಲೆ ಡ್ರೈವರ್ ಬಸ್ ಸ್ಟಾಪ್ ಮಾಡೋನು. ಬಸ್ ಸ್ಟಾಪ್ ಮಾಡಿದ್ರು ಜಸ್ಟ್ ಒಂದು ಬ್ರಿಡ್ಜ್ ಒಂದು 200 ಮೀಟರ್ ಇದ್ದಿಲ್ಲ, ಒಮ್ಮೆ ಫ್ಲಡ್ ಬಂತು ಮೇಡಮ್. ನಾವು ನೋಡಿ ಕಣ್ಣಾರ ನೋಡಿ. ಸರ್, ನೀವು ನಿಮ್ಮ ಜೊತೆಗಿರೋರು ಎಲ್ಲರೂ ಸೇಫ್ ಆಗಿರಿ. ಆದಷ್ಟು ಬೇಗ ನಿಮ್ಮ ನಿವಾಸಕ್ಕೆ ಸುರಕ್ಷಿತವಾಗಿ ನೀವು ವಾಪಸ್ ಬನ್ನಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.